ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದ ಹಾಗೇನೆ ಇವತ್ತು ನಾನು ಎಲ್ಲರ ಮನೆ ವರಮಹಾಲಕ್ಷ್ಮಿನ ಇಲ್ಲಿ ವಿಡಿಯೋನಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಿಮ್ಮೆಲ್ಲರಿಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಅಥವಾ ವಾಟ್ಸಪ್ಪಿಗೆ ನಿಮ್ಮ ದೇವ್ರದ್ದು ಫೋಟೋಸ್ ಕಳಿಸಿ ಅಥವಾ ವಿಡಿಯೋಸ್ ಕಳಿಸಿ, ನಾನು ಅದನ್ನು ನನ್ನ ಪೇಜಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅಂದರೆ ನನ್ನ ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜನ ಕಳಿಸಿದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ವಾಟ್ಸಪ್ಪಲ್ಲೂ ಕೂಡ. ಅದರಲ್ಲಿ ಸ್ವಲ್ಪ ಜನ ಗೊತ್ತಿಲ್ಲದೆ ಇರೋರು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸು, ಗೊತ್ತಿಲ್ಲದೆ ಇರೋರು ಅನ್ನೋಕ್ಕೆ ನನ್ನ ಸಬ್ಸ್ಕ್ರೈಬರ್ಸು, ಇನ್ನು ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರೋರು ಕೂಡ ಕಳಿಸಿದ್ದಾರೆ. ಬಿಕಾಸ್ ತುಂಬ ಶಾರ್ಟ್ ಆಗಿಬಿಡುತ್ತೆ ವಿಡಿಯೋ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರಿಗೂ ಖುಷಿ ಆಗುತ್ತಲ್ವ, ಒಂದು ಏನು ಅವ್ರ ಮನೆ ದೇವ್ರನ್ನ ಅವ್ರ ಮನೆ ಕೂರಿಸಿದ್ದು ಲಕ್ಷ್ಮಿನ ಅಥವಾ ಅಲಂಕಾರನ ನಮ್ಮ ಚಾನಲಲ್ಲಿ ನೋಡಿದಾಗ ಅವ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಕಳಿಸ್ಕೊಂಡಿದ್ದೀನಿ. ಸೊ ಇವಾಗ ವಿಡಿಯೋಸ್ ಎಲ್ಲನೂ ಹಾಕ್ತೀನಿ, ವಿಡಿಯೋಸ್ ಫೋಟೋಸ್ ಎಲ್ಲನೂ ಹಾಕ್ತೀನಿ. ಆ್ಯಂಡ್ ಅವ್ರ ಹೆಸರು ಕೂಡ ಹೇಳ್ತೀನಿ ಯಾರ್ಯಾರ ಮನೆದು ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ಅದಕ್ಕೆ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಬಂದು ನನ್ನ ಸಬ್ಸ್ಕ್ರೈಬರ್ದು ಮಧು ಕಿರಣ್ ಅಂತ ಅಂದ್ಬಿಟ್ಟು ಅವರು ನನಗೆ ವಿಡಿಯೋ ಕಳಿಸಿದ್ರು, ಹಾಕಿ ಸೆಸ್ ಅಂತ ಅಂದ್ಬಿಟ್ಟು. ನಂಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇವರೇ ಫಸ್ಟ್ ಪರ್ಸನ್ ನನಗೆ ವಿಡಿಯೋ ಕಳಿಸೋದಕ್ಕೆ. ಆ್ಯಂಡ್ ಲಕ್ಷ್ಮಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಮುದ್ದಾಗಿ ಕಾಣ್ತಾ ಇತ್ತು ಅಂತ ಅನಿಸ್ತು ನನಗೆ. ನೀವು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮ್ಮ ಅಕ್ಕನ ಮನೆದು, ಅಂದರೆ ಶ್ರುತಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಮನೆ ವರಮಹಾಲಕ್ಷ್ಮಿನ ಇಲ್ಲಿ ತೋರಿಸ್ತಾ ಇರೋದು. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಿತ್ತು ಲಕ್ಷ್ಮಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಸೀರೆ ಉಡ್ಸಿದ್ದ ರೀತಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಕೇಳಬೇಕು ಅವ್ರನ್ನ ಯಾವ ಥರ ಉಡ್ಸಿದ್ರು ಹೆಂಗೇನು ಅಂತ. ಒಬ್ಬರೇ ಇಷ್ಟೆಲ್ಲ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ನೆಕ್ಸ್ಟ್ ಬಂದು ನನ್ನ ಫ್ರೆಂಡ್ ವೇದಾವತಿ ಅಂತ ಅಂದ್ಬಿಟ್ಟು, ವೇದ ಮಂಜುನಾಥ್ ಅಂತ. ಸೊ ಅವ್ರ ಮನೆಯಲ್ಲಿ ಕೂರಿಸಿದ್ದಂಥ ಲಕ್ಷ್ಮಿ ಇದು. ಅವರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಆ್ಯಂಡ್ ಅವರು ಕೂಡ ಒಬ್ಬರೇ ಎಲ್ಲನೂ ಮಾಡಿದ್ದಾರೆ. ಒಂಥರ ಖುಷಿ ಆಗುತ್ತೆ ಇದೆಲ್ಲ ನೋಡಿದಾಗ. ಇವಾಗ ಹಬ್ಬ ಅಂದಮೇಲೆ ಯಾರೂ ಬರೋದಿಲ್ಲ, ಯಾರೂ ಹೋಗೋದಿಲ್ಲ, ಕುಂಕುಮಕ್ಕೆ ಮಾತ್ರ ಹೋಗ್ತೀವಿ. ಬಟ್ ರೆಡಿ ಎಲ್ಲ ಅವರವರೇ ಮಾಡ್ಕೊಬೇಕು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದು ನನ್ನ ಇನ್ನೊಬ್ಬ ಸಬ್ಸ್ಕ್ರೈಬರ್ದು, ಬಟ್ ಅವ್ರದ್ದು ಹೆಸರು ಏನಂತ ಹಾಕಿರಲಿಲ್ಲ, ಯಾವುದೋ ನಂಬರ್ಸ್ ಏನೋ ಇತ್ತು. ಸೊ ಅವ್ರು ಕಳಿಸಿದ್ದು, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ನೀಟಾಗಿ ಕಾಣ್ತಾ ಇತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ನೆಕ್ಸ್ಟ್ ವಿಡಿಯೋ, ಇದು ಕೂಡ ನನ್ನ ಫ್ರೆಂಡ್ ಮನೆದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಇವ್ರು ಮೊದಲೇ ಇವೆಂಟ್ ಮ್ಯಾನೇಜರು. ಸೊ ಅದೆಲ್ಲ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಏನಿದೆಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಮೇನ್ ಅಂದರೆ ನಂಗೆ ಸಾರಿ ಇಷ್ಟ ಆಯಿತು. ಆ್ಯಂಡ್ ದೇವ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೆಕ್ಸ್ಟ್ ಈ ದೇವರು ಬಂದು, ಇದು ಕೂಡ ನನ್ನ ಫ್ರೆಂಡ್ ಅವರ ಕೂರಿಸಿದ್ದು, ಲಾವಣ್ಯ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮನೆಯಲ್ಲಿ, ಅಂದರೆ ಅವ್ರ ಅಮ್ಮ ಮನೆಯಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನಂಗೆ ಮೇಯ್ನಾಗಿ ಇದರಲ್ಲಿ ಇಷ್ಟ ಆಗಿದ್ದಂದರೆ ಸಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ದೇವ್ರಿಗೆ ಸಖತ್ತಾಗಿ ಕಾಣ್ತಾ ಇತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಕೂಡ ನನ್ನ ಇನ್ನೊಂದು ಫ್ರೆಂಡ್ ಆಂಟಿ ಇದ್ದಾರೆ, ಅವರ ಮನೆ ಲಕ್ಷ್ಮಿ. ಅವರು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ನಾನು ಹೋಗೋದಕ್ಕಾಗಲಿಲ್ಲ, ಬಿಕಾಸ್ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತಂದ್ಬಿಟ್ಟು. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಬಟ್ ಅವ್ರದ್ದು ವೀಡಿಯೋ ಕಳಿಸಿ ಅಂತ ಹೇಳಿದ್ದೆ. ಆ್ಯಂಡ್ ಅವರು ಕಳಿಸಿದ್ರು, ತುಂಬಾ ಚೆನ್ನಾಗಿತ್ತು. ಅವರು ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಆ್ಯಂಡ್ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಕುಂಕುಮ ಕರೆಯೋಕ್ಕೆ ಹೋದಾಗ ತೋರಿಸಿದ್ರು, ಈ ಥರ ಸ್ಯಾರಿ ಇದೆ ಅಂತ. ಚೆನ್ನಾಗಿ ಕಾಣ್ತಿತ್ತು, ಚೆನ್ನಾಗಿತ್ತು ದೇವರು. ಸೊ ನೀವು ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಇದು ಬಂದು ನನ್ನ ಫ್ರೆಂಡ್ ಯಶಸ್ವಿನಿ ಅವರ ಮನೆಯಲ್ಲಿ ಕೂರಿಸಿದಂಥ ದೇವರು. ಅವಳಿಗೆ ವಿಡಿಯೋ ಕಳಿಸು ಅಂತಂದರೆ ಫೋಟೋ ಕಳಿಸಿದ್ದಾಳೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವ್ರ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ದೇವ್ರನ್ನ ಕೂರಿಸಿದ್ರು. ನನಗೂ ಕೂಡ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ.
ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಎಲ್ಲರ ಮನೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಎಲ್ಲರದ್ದು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ನಂಗೆ ಎಲ್ಲರದೂ ಇಷ್ಟ ಆಯಿತು. ನೀವು ಕಮೆಂಟ್ ಮಾಡಿ ನಿಮಗೆ ಜಾಸ್ತಿ ಯಾರ್ದು ಇಷ್ಟ ಆಯಿತು, ಯಾರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ. ನನಗಂತೂ ಎಲ್ಲರದು ಇಷ್ಟ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ಅಲಂಕಾರ ಅನ್ನೋದಕ್ಕಿಂತ ಅವರ ಒಂದು ಭಕ್ತಿ ಏನಿದೆ ಅಲ್ಲ ಅದು ತುಂಬ ಜಾಸ್ತಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಯಾ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.